ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಕೂರ್ಗು ಹೋಗಿದ್ವಲ್ಲ, ಅದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡ್ಕೊಬರೋಣ. ಇವತ್ತು ಮಾರ್ನಿಂಗ್ 7 o'clock ಎದ್ದು ವೀಡಿಯೋಸ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಬಟ್ ಆಲ್ರೆಡಿ ಬೆಳಕಾಗ್ಬಿಟ್ಟಿತ್ತು. ನಾನು ಅಂದ್ಕೊಂಡಿದ್ದು ಒಂದು 6 o'clock ಆದರೂ ಎದ್ದೇಳಬೇಕು ಅಂತ. ಬಟ್ ನೈಟೆಲ್ಲ ನಿದ್ದೆ ಇಲ್ಲ, ಬೇಬಿಗೆ ಬೇರೆ ಜ್ವರ ಬಂದುಬಿಟ್ಟಿತ್ತು. ಸೊ ಬನ್ನಿ ಹೇಗಿರುತ್ತೆ ಇವತ್ತಿನ ವ್ಲಾಗ್ ಅಂತ ನೋಡ್ಕೊಂಡು ಬರೋಣ. ಲೆಟ್ಸ್ ಸ್ಟಾರ್ಟ್. ಚಳಿ ಆಗ್ತಾಯಿದೆ. ಪಾಪಕ್ಕೆ ಬೇರೆ ನೈಟ್ ಜ್ವರ ಬಂದ್ಬಿಟ್ಟು ಮಲ್ಕೊಬಿಟ್ಟಿದ್ದಾಳೆ. ಏನೋ ಅಂದ್ಕೊಂಡು ಬಂದ್ವಿ. ಎಷ್ಟು ಸಕ್ಕತ್ತಾಗಿದೆ ಗೊತ್ತಾಗ್ತಿದೆ. ತಂದೆ ಸಕ್ಕತ್ತಾಗಿದೆ. ಹೊರಗಡೆ ಹೋಗೋಣ ಅಂದರೆ ಬೇರೆ ಜ್ವರ ಬಂದಿದೆ. ಸಿರಪ್ ಏನಾದರೂ ಹಾಕಬೇಕು, ಅದು ತಂದಿಲ್ಲ. ಸಕ್ಕತ್ತಾಗಿದೆ. ಲೈಟ್ ನೋಡಿದ್ವಿ, ಇವಾಗ ನೋಡಿದ್ವಿ ಅಂತಂದರೆ ನಿದ್ದೆನೂ ಆಗಲ್ಲ. ನೈಟೆಲ್ಲ ಪಾಪಕ್ಕೆ ಜ್ವರ ಬಂದು ಕಾಣಿಸ್ತಿಲ್ಲ ಅನಿಸುತ್ತೆ. ಹೆಂಗಿದೆ ಅಂದರೆ ಅದೆಲ್ಲ ಮಂಜು, ಅದು ಮೇಲ್ಗಡೆ ಹೋಗ್ತಾ ಇರೋದು. ಇದು ಇವ್ರದ್ದೇ, ಇಲ್ಲಿ ಹೋಮ್ ಸ್ಟೇ ಇದೆ. ನಿಮ್ಗೇನಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಟೈಮ್ ನೀವು ಸೋಮವಾರಪೇಟೆ ಹತ್ರ ಇರೋ ಮಲ್ಲಳ್ಳಿಗೆ ಬಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಪ್ಲೇಸಸ್ ಎಲ್ಲ ಇದೆ, ತೋರಿಸ್ತೀನಿ. ಇದೂ ರೂಮ್ಗಳಿದೆ. ನಾವು ಇದ್ದೀವಲ್ಲ, ಇದು ಕೂಡ ರೂಮ್ಗಳೇ. ನೀವು ನೋಡಿ ಹೆಂಗಿದೆ ಅಂತ. ಆ ಕಡೆನೂ ಹೋಗಿ ತೋರಿಸ್ತೀನಿ ನೋಡಿ. ಇದೇ ಮೇನ್ ರೋಡ್. ಅದು ಸುತ್ತ ಯಾವುದೂ ಮನೆಗಳಿಲ್ಲ. ಇಲ್ಲೂ ಬೇಕಾದರೆ ನೀವು ಈ ಥರ ನೋಡ್ಬೋದು. ಮಾವಿನಕಾಯಿ ಮರ ಇದೆ, ಇಷ್ಟೇ. ಇಲ್ಲಿ ನೋಡಿ, ನೀವೇನಾದ್ರು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಬಂದರೆ ಈ ಥರ ಹೊರಗಡೆ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು ಬ್ರೇಕ್ಫಾಸ್ಟು. ಅಲ್ಲಿ ಈಚೆ ನೋಡಿ, ಟ್ರೆಕ್ಕಿಂಗ್ ಬಂದಿಲ್ಲ. ಮಾರ್ನಿಂಗ್ ಟ್ರೆಕ್ಕಿಂಗ್ ಯಪ್ಪ. ಕ್ಯೂಟ್ ರಾಬಿಟ್ ನೋಡಿ, ಜ್ವರ ಬಂದುಬಿಟ್ಟಿದೆ. ಯಾಕಪ್ಪ ಜ್ವರ ಬಂತು ನಂಗೆ? ಅದಕ್ಕೆ ತಿನ್ನಬಾರ್ದು ಅಲ್ವಾ ಶಿಪ್ಸೆಲ್ಲ. ಇಲ್ಲಿ ಎತ್ಕೊಂಡು ಇಲ್ಲಿ ನಿಂತ್ಕೋಬೇಕು. ಬೇಬಿ ಕೆಳಗಡೆ ಹೋಗ್ತಾಯಿದ್ದೀವಿ ನೋಡಿ. ಇವಾಗ ಒಂದು ರೌಂಡ್ ಹೋಗೋಣ ಬನ್ನಿ. ಒಂದು ರೌಂಡ್ ಹೋಗೋಣ ಅಂದರೆ ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗಿದೆ. ಫ್ರೆಂಡ್ಸ್, ಇದೆ ಹೋಮ್ ಸ್ಟೇ. ಎರಡೂದರಲ್ಲೂ ಇರುತ್ತೆ ರೂಮ್ಸ್. ವ್ಯೂ ನೋಡಿ ಮುಂದೆ. ಸಡನ್ನ ಗಾಳಿ ಬೀಸುತ್ತೆ. ದಿಸ್ ಈಸ್ ಹೋಮ್ ಸ್ಟೇ. ಸೊ ಪಾಪು ಕೂಡ ಎದ್ದಿದ್ವಲ್ಲ, ಆ ಮಳೆ ಬರ್ತಾನೆ ಇತ್ತು. ಇವಾಗ ಸ್ವಲ್ಪ ಹೊತ್ತು ನಿಂತಿದೆ ಅಷ್ಟೇ. ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 9 o'clock ಅನಿಸುತ್ತೆ. ನೋಡಿ ಹೆಂಗಿದೆ ವೆದರ್. ಹಾಗೆ ಸುಮ್ಮನೆ ಫೋಟೋ ತೊಗೊಳ್ಳೋಣ ಅಂತ ಹೋಗಿದ್ವಿ. ಬಟ್ ಆಮೇಲೆ ಫೋಟೋ ತೊಗೊಂಡ್ಮೇಲೆ ಕಾಸ್ಟ್ಯೂಮ್ ಅಂತ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಆಮೇಲೆ ಪಾಪುಗಿನ್ನೂ ಸಿರಪ್ ತರಬೇಕಿತ್ತು. ಇಲ್ಲಿಂದ ಮಲ್ಲಳ್ಳಿಯಿಂದ ಸೋಮವಾರಪೇಟೆಗೆ ಹೋಗಬೇಕು ಅಂದರೆ ಒಂದು 1/2 hour ಬೇಕು. ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಸುಮ್ಮನೆ ಹಂಗೆ ಒಂದು ವೀಡಿಯೋ ಮಾಡ್ಕೊತಾ ಇದ್ದೆ. ಮ್ಯಾಂಗೋ ಸಿಕ್ಕಿದೆ ನೋಡಿ ಗಾಯ್ಸ್. ತೊಳೆದ್ಬಿಟ್ಟು ತಿಂದ್ಬಿಟ್ಟು ನೋಡೋಣ. ನಮ್ಮ ಬೇಬಿ ನೋಡಿ ಇಲ್ಲಿ ಕುತ್ಕೊಂಡು ಕಾಫಿ ಕುಡಿತದಂತೆ. ಮಂಜೆಲ್ಲ ಕಡಿಮೆ ಆಗೋಯ್ತಾ ಇದೆ. ಹಾಯ್
ಹಂಗೆ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಅನ್ನೋಷ್ಟರಲ್ಲಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಯಿತು. ನೋಡಿ ಯಾವ ಥರ ಬರ್ತೀನಿ ಅಂತ. ಸ್ವಲ್ಪ ಮಳೆ ನಿಲ್ತು. ಇವಾಗ ಸಿಟಿಗೆ ಹೋಗ್ತಾ ಇದ್ದೀವಿ, ಸೋಮವಾರಪೇಟೆಗೆ. ಬನ್ನಿ ಹೋಗ್ಬಿಟ್ಟು ಬರೋಣ. ಇಲ್ಲೊಂದು ಕಡೆ ನೀರು ಬರ್ತೈತಲ್ಲ, ಒಳ್ಳೆ ಚೆನ್ನಾಗಿರುತ್ತೆ. ಆಮೇಲೆ ಬರಬೇಕು, ಹೋಗ್ಬೇಕು. ನಿಮ್ಗಿದ್ ನೋಡಿ ನೋಡಿ ಬೇಜಾರು, ನಮ್ಗೊತ್ತರ ಖುಷಿ ಅಲ್ವಾ ಬೇಬಿ? ಯಶ್ ಅಂಬ್ರೆಲಾ ಇಲ್ಲೇ ಇದೆ. ವಿಡಿಯೋದಲ್ಲಿ ನೀವು ಮಲ್ಲಳ್ಳಿಯಿಂದ ಸೋಮವಾರಪೇಟೆಗೆ ಹೋಗ್ಬೇಕಾದ್ರೆ ಯಾವ್ಯಾವೆಲ್ಲ ಪ್ಲೇಸ್ ಇರುತ್ತೆ ಅದನ್ನು ಸಣ್ಣದಾಗಿ ತೋರಿಸಿದ್ದೀವಿ. ಆ್ಯಂಡ್ ಇವಾಗ ಒಂದು ಚಿಕ್ಕದಾಗಿ ಅಲ್ಲೇ ವಾಟರ್ ಫಾಲ್ಸ್ ಹೋಗ್ತಾಯಿತ್ತು, ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ನ್ಯಾಚುರಲ್ ಸೌಂಡ್ ಕೇಳಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ. ರೈಟ್ ಸೈಡ್ ವ್ಯೂ ನೋಡಿ, ಸಖತ್ ಎಲ್ಲ ಬರ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಫೋಟೋ ವಿಡಿಯೋ ಇರ್ತದೆ. ಇದೇ ತಾನೇ ఇది నల్ల జాగండ్రా దీని నాన్న రోడ్ నీ పప్పియా ಇಲ್ಲಿ ಕೋಡಿ పోయిపోతావు ఏడు బైకింగ్ వచ్చాను పోవచ్చా ఎంత వ్యూ మాదే. ಅದೇ ಅಭಿಮಠ ಫಾಲ್ಸ್ ಅನ್ನೋಲ್ಲ ನೀರು ಕಮಲಲ್ಲಿ ಸೊ ಇವಾಗ ಇಷ್ಟೇ. ಮತ್ತೆ ಆ ಕಡೆಯಿಂದ ಬರಬೇಕಾದ್ರೆ ಸ್ವಲ್ಪ ತೋರಿಸ್ತೀನಿ ನೋಡಿ. ಇವಾಗ ಹಾಸ್ಪಿಟಲ್ ಹತ್ರ ಹೋಗ್ತಾ ಇದ್ದೀವಿ, ಪಾಪುಗೆ ಫಸ್ಟ್ ತೋರಿಸ್ಬಿಡೋಣ ಅಂತ. ಸೊ ನಾವು ರೀಚ್ ಆಗೋಷ್ಟರಲ್ಲಿ ಒಂದು 10 o'clock ಆಯಿತು. ಡಾಕ್ಟರ್ ಕೂಡ ಇದ್ದರು. ಇದೇನೇ ಸೋಮವಾರಪೇಟೆ ಸಿಟಿ ಹೇಗಿದೆ ನೋಡಿ. ಬೇಬಿಗೆ ಹುಷಾರಿಲ್ಲ. ಜ್ವರ ಬಂದಿದೆಯಾ ನಿಮಗೆ? ಹಾಂ ಇಲ್ಲ
ಜ್ವರ ಅಲ್ಲಿಂದ ಏನೋ ಸ್ಪೆಷಲ್ ಒಂದು ತಿಂಡಿ ಸಿಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಅಲ್ಲಿ ಹೋಟೆಲಲ್ಲಿ ಟೇಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಒಂಥರ ಡಿಫ್ರೆಂಟ್ ಆಗಿತ್ತು, ಬನ್ನಿ ನೀವು ನೋಡಿ ಹೇಗಿದೆ ಅಂತ. ಏನು ಬೇಕಪ್ಪ ನಿಮಗೆ ತಿಂಡಿ? ಚಿಂಚಿ ನೀವು ಶ್ರೀನಿವಾಸ್ ಸರ್ ಒಂದ್ಸಲ ನಿಮ್ಗೆ ಕಾಲ್ ಮಾಡೋಕ್ಕಿಲ್ಲ? ಸೊ ಹಾಗೆ ನಮ್ಮ ಭಾವ ಇದ್ದಾರಲ್ಲ, ಅವರು ಕೂಡ ಅಲ್ಲಿ ಕಾರೆಲ್ಲ ನಿಲ್ಲಿಸ್ಬಿಟ್ಟು ಅವರು ಕೂಡ ಇವಾಗ ಜಾಯಿನ್ ಆಗ್ತಾ ಇದ್ದಾರೆ. ತಿಂಡಿ ಅಂತೂ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಬಟ್ ಇದೊಂದೇನೋ ಆರ್ಡ್ರ್ ಮಾಡಿದ್ವಿ, ಬಾಳೆಹಣ್ಣಿನ ಬಜ್ಜಿ, ಬಟ್ ತುಂಬಾ ಆಯಿಲ್ ಇತ್ತು. ಪಾಪುಗೆ ಬೇರೆ ಫಸ್ಟ್ ಕೆಮ್ಮಿತ್ತಲ್ಲ, ಅವಳಿಗೆ ಇಡ್ಲಿ ತೊಗೊಂಡೆ. ನಾನು ಇದು ಡಿಫ್ರೆಂಟಾಗಿತ್ತಲ್ಲ, ಏನು ಪತ್ತಲ್ ಅಂತ ಇದ್ರ ಹೆಸರು, ಇದನ್ನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಬೇಗ ತಿನ್ಬೇಕು. ಇವಾಗ ತಿಂಡಿ ತಿನ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಇದೇ ಸಿಟಿಯಿಂದ 19 ಕಿಲೋಮೀಟರ್ ಇದೆ. ಮಾಡಿ ಭಯ್ಯ ಅಲ್ಲಿ ಮನೆಗೆ ಹೋಯ್ತು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹೊಡಿ ಅರೌಂಡ್ ಅಲ್ಲಿ ಚೆನ್ನಾಗಿರೋದು. ಸೊ ಹಾಗೆ ನಮ್ಮ ಭಾವ ಅವ್ರ ಪಾಪ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಯಾವ್ಯಾವ ಪ್ಲೇಸ್ ಅಂತ. ಇದು ಸೋಮವಾರಪೇಟೆಯಿಂದ ಇವಾಗ ಗೌರ್ಮೆಂಟ್ ಬಸ್ ಸ್ಟಾಪ್ ನೋಡಿದ್ರಲ್ಲ, ವಾಪಸ್ ಇವಾಗ ಹೋಗ್ತಾಯಿದ್ದೀವಿ. ಮಲ್ಲಳ್ಳಿಗೆ ಎಲ್ಲ ಆಯಿತು, ಪಾಪುಗೆಲ್ಲ ಸಿರಪ್ ಎಲ್ಲ ತೊಗೊಂಡ್ವಿ. ಬಟ್ ಸಡನ್ನಾಗೆ ಕಡಿಮೆ ಆಗಿಬಿಡ್ತು. ಯಾವುದೋ ಒಳ್ಳೆ ಡಾಕ್ಟರ್ ಅನಿಸುತ್ತೆ, ತುಂಬ ಎಕ್ಸ್ಪೀರಿಯೆನ್ಸ್ಡ್ ಇರೋರು. ಹಾಗೆ ಇವಾಗ ನಮ್ಮ ಭಾವ ಅವ್ರ ಮನೆಗೆ ಕೂಡ ಹೋಗ್ತಾಯಿದ್ದೀವಿ. ನೋಡಿ, ನಮ್ಮ ಪಾಪುಗೆ ಜ್ವರ ಬಂದು ಏನಪ್ಪ ಹಾಸ್ಪಿಟಲ್ಗೆ ಹೋಗಿದ್ವಿ, ಸಿರಪ್ ಕೊಟ್ಟಿದ್ದಾರೆ. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಪ್ಲೇಸ್ ಹೆಂಗಿದೆ ಅಂದರೆ ಎಲ್ಲಿ ವಿಡಿಯೋ ಮಾಡೋದು ಎಲ್ಲಿ ಬಿಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ಮತ್ತೆ ಬೇಬಿ ನಾವೆಲ್ಲ ವಾಟರ್ ಪಿ ಹೋಗ್ತಾ ಇದ್ದೀವಿ. ಬೇಬಿಗೆ ಸಿರಪ್ ಕುಡಿಸ್ಬಿಟ್ಟು ಮತ್ತೆ ಕರ್ಕೊಂಡು ಹೋಗೋದು, ಏನು ಮಾಡೋಕ್ಕಾಗಲ್ಲ ಇವಾಗ. ಅವ್ರಿಗೆ ಸಂಪ್ರದಾಯದವ್ರ ಪ್ರಕಾರ ಅವರು ಮನೆಗೆ ಹೋಗ್ಬೇಕಾದ್ರೆ ಏನಾದ್ರು ನಾನ್ ವೆಜ್ ಈ ಥರ ತೊಗೊಂಡೋಗ್ಬೇಕು. ನಾವು ನೈಟ್ ಹೋಗಿದ್ದರಿಂದ ತೊಗೊಂಡೋಗೋಕ್ಕಾಗಿಲ್ಲ. ಸೊ ಮಾರ್ನಿಂಗ್ ಇವಾಗ ತೊಗೊಂಡೋಗ್ತಾ ಇದ್ದೀವಿ. ಅಲ್ಲಿ ಫಿಶ್ ಎಲ್ಲ ಹಿಡಿಯೋಕ್ಕಾಗಲ್ವಾ? ಕೆರೆಯಲ್ಲಿ ಫಿಶ್ ಹಿಡಿಯೋಕ್ಕಾಗಲ್ವಾ? ನದಿಲಿ? ವಾವ್, ಯಾವ ಫಿಶ್ ಇದು? ಹೌದದು ಯಾವುದು? ಇವಳು ಬರ್ಬೇಕಂತೆ. ಬೇಡ ಸುಮ್ಮನಿರೋ, ಚೆನ್ನಾಗಿಲ್ಲ ಬಂಗಾರಿ, ಮಳೆ ಬರ್ತದೆ ಸರ್. ಓಕೆ, ಜ್ವರ ಬಂದಾಯ್ತಲ್ಲ ನಿಮ್ಗೆ, ಅಲ್ಲೆಲ್ಲ ಹೋಗ್ಬಾರ್ದು ಕಣೋ. ನಮ್ಮ ಬೇಬಿ ನೋಡಿ ಹೆಂಗೆ ಗೊತ್ತಿದೆ. ಸೊ ಹಾಗೆ ನಮ್ಮ ಭಾವ ಅವ್ರ ಮನೆಗೆ ಕೂಡ ಹೋಗಿದ್ವಿ, ಹಂಗೆ ಹಾಯ್ ಹೇಳ್ಬಿಟ್ಟು ಬರೋಣ ಅಂತ. ಬಿಕಾಸ್ ಇವ್ರದ್ದು ಅಲ್ಲಿ ಮನೆ ಇದೆ, ಇಲ್ಲೂ ಕೂಡ ಒಂದಿದೆ ಸಿಟಿ ಒಳಗಡೆ. ಅವ್ರ ಮಕ್ಕಳಿಗೆ ಸ್ಕೂಲ್ಗೆಲ್ಲ ದೂರ ಆಗುತ್ತೆ ಅಂತ ಇಲ್ಲೊಂದು ಮನೆ ಇದೆ. ಹಾಗೆ ಮಾತಾಡ್ಕೊಂಡು ಹೊರಟ್ವಿ. ನಾನು ಈ ಮನೆ ಕಟ್ಟಿದ್ದೆ, ನಾನು ಅಚ್ಚೆ ಕಣ್ಣ ನಾವು ಇನ್ನೊಂದು ಸ್ಲೋಪ್ ಮಾಡೋದು ಆಶಿಸೋಣ. 1 ಅಡಿ ಜಾಸ್ತಿ ಬಂದು ಇಲ್ಲ, ಅದು ವೇಸ್ಟ್ ಇದೆ ಸಮಾನ ಎಣ್ಣೆ ಚೆಂದ ಕಟ್ಟಲೆ ಇಟ್ಟು ನೋಡಿ 4 ಅವ್ನು 1 ಅಡಿ ಬಿಟ್ಟಿತ್ತು ನನಗೆ ಏನಾದ್ರು ನೀರು ಹೋಗ್ತಂತ ಹೋಗ್ತು. ಸೊ ಇದೇ ನೋಡಿ ಸೋಮವಾರಪೇಟೆ ಊರು. ಯಾರಾದರೂ ಸೋಮವಾರಪೇಟೆಯವ್ರು ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ಲಾಸ್ಟ್ ವೀಡಿಯೋಕ್ಕೂ ಯಾರೋ ಕಮೆಂಟ್ ಮಾಡಿದರು, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ಬಂದಾಗ ವಿಲ್ ಕಮ್ ಅಂತ ಹೇಳ್ತೀನಿ. ಸೊ ಇಲ್ಲೊಂದು ಚಿಕ್ಕದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ರೋಡ್ಗೂ ಒಂದೊಂದು ನಿಮಗೆ ಪ್ಲೇಸಸ್ ಸಿಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಒಂದು ಸಲ ವಿಸಿಟ್ ಮಾಡಿ.
ಪ್ಲೇಸ್. ಇಲ್ಲಿ ನಿಂತ್ಕೊಂಡ್ರೆ ಒಂದು ಫಾಲ್ಸ್ ಕಾಣಿಸುತ್ತಂತೆ. ಏನೋ ಸೌಂಡು ಕೇಳಿಸ್ತಾ ಇದೆ ನೋಡಿ ಆ ಫಾಲ್ಸ್ದು. ಝೂಮೇ ಆಗ್ತಲ್ಲ. ವಾವ್, ನಿಮ್ಗೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಸಿಗುತ್ತೆ ನೋಡಿ. ಹೆಂಗೆ ಗಾಳಿ ಬೀಸ್ತಾ ಇದೆ. ಒಂದು ದಿವಸದಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಇದನ್ನು. ಒಂದು ವಾರ ಆದರೂ ಸಾಕಾಗಲ್ಲ ಅನ್ಸುತ್ತೆ, ಆ ಥರ ಇದೆ. ಹಂಗೆ ಗ್ಯಾಪಲ್ಲಿ ನಾನು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆಸ್ಕೋತಾ ಇದ್ದೆ. ಇಲ್ಲಿ ನೋಡಿ ಫಾಲ್ಸ್, ಅದು ತುಂಬ ದೂರ ಇದೆ, ಕಾಣಿಸ್ತಿಲ್ಲ. ಆ್ಯಂಡ್ ಮಸ್ಟ್ ಈ ಮಾನ್ಸೂನ್ ಟೈಮಲ್ಲಿ ನೀವು ಈ ಥರ ನೇಚರ್ಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ, ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫೋಟೋ ವೀಡಿಯೋ ಎಲ್ಲ. ನನ್ನ ಫೋನ್ ಅಷ್ಟೊಂದು ಕ್ಲಾರಿಟಿ ಹೋಗ್ತಿದೆ ಇವಾಗ. ಫಸ್ಟ್ ತುಂಬ ಚೆನ್ನಾಗಿತ್ತು, ಆದರೂ ಬಿಟ್ಟಿಲ್ಲ, ಸ್ವಲ್ಪ ವೀಡಿಯೋಸ್ ಎಲ್ಲ ತೊಗೊಂಡು. ಆ್ಯಂಡ್ ಇದೊಂದು ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇಲ್ಲೂ ಕೂಡ ಹಾಗೆ ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡು ಬರ್ತಾಯಿದ್ದೀನಿ. ಮಳೆ ಬರ್ತಿದೆ. ನಮ್ಮ ಪಾಪು ಮಲ್ಕೊಬಿಟ್ಟಿದ್ದಾಳೆ. ಪಾಪ ಹುಷಾರಿಲ್ಲ. ಅವಳನ್ನ ಮಲಗಿಸ್ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ತೋರಿಸ್ತೀನಿ ಮಳೆ ಹೆಂಗೆ ಸಕ್ಕತ್ತಾಗಿ ಬರ್ತಿದೆ. ನೋಡ್ಬಿಟ್ರೆ ಫುಲ್ ಖುಷಿ ಆಗ್ಬಿಟ್ಟು ನಾನು. ಇವಾಗ ತಾನೇ ಬಿಸಿಲು ನಿಂದಿತ್ತು, ಮಳೆ ನೋಡಿ. ಮಳೆ ಬರ್ತಾ ಇದೆ ಮತ್ತೆ ಬಿಸಿಲು. ತೋರಿಸ್ತೀನಿ ನೋಡಿ. ಮಳೆ ಬರ್ತಿದೆ ಅಲ್ವಾ, ಸಡನ್ನಾಗಿ ಬಿಸಿಲು ಬಂದ್ಬಿಡುತ್ತೆ. ಹಿಂದೆಗಡೆ ಸಕ್ಕತ್ತಾಗಿದೆ ಇಲ್ಲಿ. ಆ್ಯಂಡ್ ನನಗಂತೂ ಮಳೆ ಅಂದರೆ ಸಖತ್ ಇಷ್ಟ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೆ. ಬಟ್ ಮಳೇಲಿ ನೆನೆಯೋಕ್ಕೆ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಪಾಪು ಬೇರೆ ಒಬ್ಬಳೇ ಮಲಗಿದ್ಲಲ್ಲ. ಸೊ ಮೇಲ್ಗಡೆನೇ ನಾನೇ ಹಿಂಗೆ ಎಂಜಾಯ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಮಾತ್ರ ಅವತ್ತಿನ ದಿನ. Oh my God, what a view, guys. Sound ಕೇಳಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಬೆಟ್ಟ.
ಫುಲ್ ನೆಂದೋಗಿದ್ದೀನಿ. ಮತ್ತು ಡ್ರೆಸ್ ಚೇಂಜ್ ಮಾಡಬೇಕು ಇವಾಗ. ನಮ್ಮ ಪಾಪ ಬೇರೆ ಹುಷಾರಿಲ್ಲದೆ ಮಲ್ಕೊಂಡು ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ. ನೋಡೋಣ ಅವಳು ಎದ್ಮೇಲೆ ಇಲ್ಲೊಂದು ಚಿಕ್ಕದು ವಾಟರ್ ಫಾಲ್ಸ್ ಇದೆ, ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಲ್ಲೇ ಮಾಡಿದ್ವಿ. ಆಲ್ಮೋಸ್ಟ್ ಇವಾಗ 1 o'clock 2 o'clock ಅನಿಸುತ್ತೆ. ಸೊ ಕಡುಬೆಲ್ಲ ಮಾಡಿದ್ರು, ಅದನ್ನು ಕೂಡ ತಿಂದ್ಬಿಟ್ಟು ಇವಾಗ ನಮ್ಮ ಕೂರ್ಗೀಸ್ ಅವರ ಸಂಪ್ರದಾಯ ಅವರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು, ಹಾಗೆ ಪಾಪು ಎಲ್ಲರೂ. ಸೊ ಅದು ಸ್ವಲ್ಪ ಹ್ಯಾಡ್ ಮಾಡಿ ನೋಡ್ಕೊಂಡು ಬನ್ನಿ. ಅಲ್ಲ ಈಗ ಎಂತ ಮಾಡಿ ಗೊತ್ತಾ, ಗಂಜಪ್ಪರಿ ದಾಡ ಅದಕ್ಕೆ ನಮ್ಮ ಮಂಗತ್ತೆ ಮಕ್ಕಳು ಯಾವ ನಮ್ಮ ಮಂಗತ್ತ ಗೊತ್ತಾ, ಅರ್ಥ ಆಯ್ತು. ಮದುವೆಲಿ ಬೇರೆ ಕಡೆ ಹೋಗ್ಬಿಟ್ಟು ಡ್ಯಾನ್ಸ್ ಮಕ್ಕಳು ಯಾವ್ದೋ ಮದುವೆ ಸಮಾಜ ಜಿರಾಪನ ತಲೆ ಕೂತಿರ್ತಲ್ಲ ಕೊಂಚ ಟೈಮ್ ವಿளையாடட்டு. ಡ್ಯಾನ್ಸ್ ಎಲ್ಲ ಮಾಡಿ ಡ್ಯಾನ್ಸ್ ಮಾಡಿ ಊಟ ಅಂತೂ ಸಕ್ಕತ್ತಾಗಿತ್ತು. ಸೊ ಇವಾಗ ಮಲ್ಲಳ್ಳಿಗೆ ಬಂದುಬಿಟ್ಟು ಮಲ್ಲಳ್ಳಿ ಫಾಲ್ಸ್ಗೆ ಹೋಗಿಲ್ಲ ಅಂದರೆ ಹೇಗೆ ಅಲ್ವಾ. ಸೊ ಮಳೆ ಕೂಡ ಇವಾಗ ಕಡಿಮೆ ಆಗಿತ್ತು, ಹೋಗೋಣ ಅಂತ ಹೊರಡ್ತಾ ಇದ್ವಿ. ನಮ್ಮ ದೊಡ್ಡಮ್ಮ ಅವರು ಕೂಡ ಬರ್ತಾಯಿದ್ದಾರೆ. ನಮ್ಮ ಹಸ್ಬೆಂಡ್ ಅವ್ರು ದೊಡ್ಡಮ್ಮ ಆಗಬೇಕು, ನನಗೆ ದೊಡ್ಡತ್ತೆ ಆಗಬೇಕು. ಇದು ಇನ್ನೊಂದು ಮನೆ, ಇದು ಕೂಡ ಗೃಹ ಪ್ರವೇಶ ಇತ್ತು, ನೆಕ್ಸ್ಟ್ ವೀಕಲ್ಲೇ ಇತ್ತು. ಬಟ್ ನಾವು ಇವಾಗಲೇ ಹೋಗ್ಬಿಟ್ಟಿದ್ದೀವಿ. ಹಾಗೆ ಇವಾಗ ಇಲ್ಲಿ ಪಕ್ಕದಲ್ಲೇ ಒಂದು ಚಿಕ್ಕದು ಫಾಲ್ಸ್ ಇದೆ ನೋಡಿ. ಇಲ್ಲಿ ಹೇಳಿದ್ನಲ್ಲ, ಒಂದೊಂದು 100 ಮೀಟರ್ಗೂ ಒಂದೊಂದು ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಪ್ಲೇಸಸ್ ಸಿಗುತ್ತೆ. ತುಂಬ ಚೆನ್ನಾಗಿತ್ತು. ಇನ್ನೂ ಕೂಡ ಸ್ವಲ್ಪ ಇದೆ, ಇನ್ನೊಂದು ಪಾರ್ಟ್ 3 ವಿಡಿಯೋದಲ್ಲಿ ಅದನ್ನು ಹಾಕ್ತೀನಿ. ತುಂಬ ಇದೆ. ನಾವು 2 days ಹೋಗಿದ್ದು ಅಲ್ವಾ, ತುಂಬ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ಸಿಗ್ತೀನಿ ನಾಳಿನ ವ್ಲಾಗಲ್ಲಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.